ಟ್ರಂಪ್ ಹೇಳ್ತಾರೆ ಮೇಕ್ ಇನ್ ಇಂಡಿಯಾ ಆಗಬಾರ್ದು ಅವ್ರ ದೇಶದಲ್ಲಿ ಮಾಡಬೇಕು ಅಂತಿದೆ ಅವ್ರಿಗೆ. ಟ್ರಂಪ್ ಆತ್ಮೀಯ ಮಿತ್ರ ಟೆಸ್ಲಾ ಕಂಪನಿ ಓನರು ಎಲಾನ್ ಮಸ್ಕ್ ಭಾರತದಲ್ಲಿ ನಾನು ಅಮೆರಿಕದಲ್ಲಿ ತಯಾರಿಸಿದ ಕಾರುಗಳನ್ನು ತಂದು ಮಾರ್ತೀನಿ ಅಂದರೆ ಭಾರತ ಏನು ಹೇಳ್ತು? ನೋ, ಬರದಿದ್ದರೆ ನಮ್ಮಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ರಪ್ಪ, ಮಾಡಿ ಇಲ್ಲಿ ಮಾರಾಟ ಮಾಡ್ಕೊಳ್ಳಿ. ನೀವು ಅಲ್ಲಿ ತಯಾರು ಮಾಡಿ ಇಲ್ಲಿ ಮಾರ್ತೀರಿ ಅನ್ನೋದಾದ್ರೆ 100% ಟ್ಯಾಕ್ಸ್ ಹಾಕ್ತೀವಿ ನಾವು. ಭಾರತದ ನಿಲುವರಿ, ಭಾರತದ ಇಂಟ್ರೆಸ್ಟ್ ಅದು. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ ಇದೇ ಅಮೆರಿಕ ಭಾರತಕ್ಕೆ ಹೇಳ್ತು, ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಂಗಿಲ್ಲ. ಇಡೀ ಯುರೋಪಿಯನ್ ಒಕ್ಕೂಟ ಹೇಳ್ತು, ಭಾರತ ಯಾವ ಕಾರಣಕ್ಕೂ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬಾರ್ದು ಅಂತ. ಭಾರತ ಏನು ಹೇಳ್ತು? ನಮ್ಮ ಇಂಟ್ರೆಸ್ಟ್ಗಳ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ. ರಷ್ಯಾ ಯಾವ ರೇಟಿಗೆ ನಮಗೆ ಆಯಿಲ್ ಕೊಡ್ತಾ ಇದೆಯೋ ಅಷ್ಟು ರೇಟಿಗೆ ನೀವು ಬೇರೆ ಎಲ್ಲರಿಂದಾದರೂ ಕೊಡೋದಿದ್ರೆ ಕೊಡಿ, ಆ ರೇಟಿಗೆ ಕೊಡಿ, ತಗೋತೀವಿ ನಿಮ್ಮ ಹತ್ರನೇ. ಅದು ಪರ್ಮನೆಂಟ್ ಇಂಟ್ರೆಸ್ಟ್. ಅಮೇರಿಕ ಆಗ ಭಾರತದ ಸ್ನೇಹಿತನಾಗಿರಲಿಲ್ಲ, ಆ ಸನ್ನಿವೇಶದಲ್ಲಿ ಸ್ನೇಹಿತನಾಗಿರಲಿಲ್ಲ. ಈ ಸಲಹೆ ಕೊಡುವ ವಿಷಯದಲ್ಲಿ ರಾಹುಲ್ ಗಾಂಧಿ ಒಂದು ಸಲ ಜೈಶಂಕರ್ಗೆ ಸಲಹೆ ಕೊಟ್ಟರು. ಏನು ಹೌದು, ಅವರು ಹೇಳಿದ್ರು ಏನಂತ, ನಿಮ್ಮ ಚೈನಾ ಪಾಲಿಸಿನೇ ಸರಿ ಇಲ್ಲ, ಚೈನಾ ನಿಮಗೆ ಅರ್ಥನೇ ಆಗಿಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ಬಿಟ್ರು ಜೈಶಂಕರ್ಗೆ. ಎಸ್ ಜೈಶಂಕರ್ ನಮ್ಮ ವಿದೇಶಾಂಗ ಸಚಿವರು, ಅವರಿಗೆ ರಾಹುಲ್ ಗಾಂಧಿ ಹೇಳಿದ್ದು ಚೈನಾ ನಿಮಗೆ ಅರ್ಥ ಆಗಿಲ್ಲ, ಚೈನಾ ಪಾಲಿಸಿ ನಿಮಗೆ ಸರಿ ಇಲ್ಲ ಅಂತ. ಜೈಶಂಕರ್ರಿಗೆ ತಮ್ಮ ವೃತ್ತಿಯ ಮೇಲೆ ಜಿಗುಪ್ಸೆ ಬಂದುಬಿಟ್ಟಿರ್ಬೇಕು ಅವತ್ತು. ಕೇಳಿ ನೀವು, ಲಿಸನಿಂಗ್ ದ್ಯಾಟ್ ಫ್ರಮ್ ರಾಹುಲ್ ಗಾಂಧಿ. ಯಾವ ಜೈಶಂಕರ್ರನ್ನು ಇವರದ್ದೇ ಸರ್ಕಾರ ಇದ್ದಾಗ ಚೀನಾ ರಾಯಭಾರಿಯನ್ನಾಗಿ ಮಾಡಲಾಗಿತ್ತೋ, ಯಾವ ಜೈಶಂಕರ್ ಅಮೆರಿಕದಲ್ಲಿ ಭಾರತದ ರಾಯಭಾರಿ ಆಗಿದ್ದರು, ಯಾವ ಜೈಶಂಕರ್ ನಮ್ಮ ಫಾರಿನ್ ಸೆಕ್ರೆಟರಿ ಆಗಿದ್ದರು, ಆ ಜೈಶಂಕರ್ಗೆ ರಾಹುಲ್ ಗಾಂಧಿಯವರು ಹೇಳೋದು ನಿಮಗೆ ಚೀನಾ ಅರ್ಥ ಆಗಿಲ್ಲ, ನಿಮಗೆ ಚೀನಾ ಗೊತ್ತಿಲ್ಲ, ನಿಮ್ಮ ಚೀನಾ ಪಾಲಿಸಿ ಸರಿ ಇಲ್ಲ ಅಂತ. ಕಡ್ಲೆಗಿಡಕ್ಕೆ ನೇಣಾಕಬೇಕು ಅನ್ನೋ ಸನ್ನಿವೇಶ ಅದು. ಜೈಶಂಕರ್ ತುಂಬ ವಿನೀತರಾಗಿ ಎದ್ದು ನಿಂತ್ಕೊಂಡು ಹೇಳಿದ್ರು, ತಮ್ಮಿಂದ ಏನಾದ್ರು ಕಲ್ಕಳದಿದ್ದರೆ ಕಲ್ಕಳ್ತೀನಿ ನಾನು ಅಂತ. ತಮ್ಮಿಂದ ಏನಾದ್ರು ಕಲ್ಕಳದಿದ್ದರೆ ಕಲ್ಕತ್ತೀನಿ ರಾಹುಲ್ ಗಾಂಧಿಯವರೇ ಅಂತ ಜೈಶಂಕರ್ ಹೇಳಿದ್ರು. ರಾಹುಲ್ ಗಾಂಧಿಯವರಿಗೆ ವಿದೇಶಾಂಗ ನೀತಿಯ ವಿಷಯದಲ್ಲಿ ಜೈಶಂಕರ್ರಿಗೆ ಬುದ್ಧಿ ಹೇಳುವ ಹಕ್ಕಿದೆ ಅನ್ನೋದಾದರೆ ಪ್ರಿಯಾಂಕ ಖರ್ಗೆ ಅವರಿಗೆ ಜನ್ಮಸಿದ್ಧ ಹಕ್ಕಿದೆ. ಅದು ನೋ ಡೌಟ್, ಜನ್ಮಸಿದ್ಧ ಹಕ್ಕಿದೆ. ಯು ಕ್ಯಾನ್ ಸೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.